ಪ್ರತಿಭಟನೆ, ಬೆಂಬಲಿಗರ ಪ್ರತಿಭಟನೆ, ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಇದರದ್ದೇ ಚರ್ಚೆ. ಅವರನ್ನು ಯಾಕೆ ವಜಾ ಮಾಡಿದ್ರಿ ಅಂತ ಮುಖ್ಯಮಂತ್ರಿಗಳ ಬಂದು ಕಾರಣ ಕೊಡಬೇಕು ಅಂತ ಒಂದು ಹಂತದಲ್ಲಿ ಕಾಂಗ್ರೆಸ್ನವ್ರು ಹೇಳೋ ಪ್ರಯತ್ನ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಈ ಕ್ಯಾಬಿನೆಟ್ ಅನ್ನೋದು ರಾಜ್ಯದ್ದು, ರಾಜ್ಯದ ಜನತೆಯದ್ದು. ಮುಖ್ಯಮಂತ್ರಿಗಳು BJPಯವ್ರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ನವ್ರಿಗೂ, ರಾಜ್ಯದ ಎಲ್ಲ ಜನರಿಗೂ ಮುಖ್ಯಮಂತ್ರಿ ಅವರು. ಹಾಗೆ ರಾಜ್ಯದ ಎಲ್ಲ ಜನರಿಗೂ ಸಹಕಾರ ಸಚಿವರಾಗಿದ್ದಂಥವರು KN ರಾಜಣ್ಣ. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಯಾಕೆ ಹೇಳಿ ಅಂತ ಕೇಳೋ ಅಧಿಕಾರ ಇಲ್ಲ. ನಮ್ಮ ಪಕ್ಷದಪ್ಪ ಇಂಟರ್ನಲ್ ಮ್ಯಾಟ್ರು ನಿಮಗೆ ಯಾಕೆ ಹೇಳಬೇಕು ಅಂದಿದ್ರು ನಡೆದೋಗಿರೋದು. ಬಟ್ ಇದು ಹಂಗಲ್ವಲ್ಲ. ರಾಜ್ಯಕ್ಕೆ ಸಚಿವರವರು ಉತ್ತರ ಕೊಡಿ ಅಂತ ಸದನಕ್ಕೆ ಹೇಳಬೇಕಾಗತ್ತೆ. ಮುಖ್ಯಮಂತ್ರಿಗಳು ಮಿನಿಸ್ಟರ್ ಮಾಡಿದಾಗ ಇಂಥವ್ರನ್ನ ಮಿನಿಸ್ಟರ್ ಮಾಡಿದ್ದೀವಿ, ಅವ್ರು ಇಂತಿಂಥದ್ದು ಅಂತ ಭಿನ್ನವತ್ತಳೆ ಹೇಳ್ದಂಗೆ ಇಂಥವ್ರನ್ನ ತೆಗೆದುಹಾಕಿದ್ದೀವಿ ಇಂತಿಂಥ ಕಾರಣಕ್ಕೆ ಅನ್ನೋದನ್ನು ಹೇಳಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ಚರ್ಚೆ ಆಯಿತು, ಕೇಳಿಸ್ಕೊಳ್ಳಿ. ನಮ್ಮದು ಕರ್ತವ್ಯ ಆದ ತಕ್ಷಣವೇ ಒಬ್ಬ ಮಂತ್ರಿ ಅವ್ರನ್ನ ವಜಾ ಆದ ತಕ್ಷಣವೇ ಈ ಸದನ ನಡೀತಾ ಇದೆ. ಈಗ ಸದನ ನಡೀತಾ ಇದೆ. ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ, ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಇಮಿಡಿಯೇಟಾಗಿ, ಯಾಕಂದ್ರೆ ಸದನ ನಡೀಲಿಲ್ಲ ಅಂದ್ರೆ ನಾವು ಕೇಳ್ತಾ ಇಲ್ಲ. ಸದನ ನಡೀತಾ ಇದೆ, ನಡೆಯುವಾಗ ಹೇಳಬೇಕು. ಹೇಳೇ ಇಲ್ಲಲ್ಲ ನೋಡಿ. ಇಂಟರ್ನಲ್ ಮ್ಯಾಟರ್ ಇಲ್ಲ, ಅವರು ಹೊರಗಡೆ ಏನ್ ಹೇಳಿದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದಾರೆ. ಮುಖ್ಯಮಂತ್ರಿಗಳ ಕರ್ತವ್ಯ ಅದು. ನೋಡಿ, ನೆನ್ನೆ ಆಗಿರೋದು ಘಟನೆ, ನೆನ್ನೆನೇ ಹೇಳ್ಬೇಕಾಗಿತ್ತು. ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು. ಅದ್ರ ಬಗ್ಗೆ ರಾಜೀನಾಮೆ ಬೇರೆ, ವಜಾ ಬೇರೆ ಅಲ್ಲ ಸರ್. ಅಲ್ಲಿ ಅವ್ರು ಮಾತಾಡಿ ನೀವೇ ವಿಷಯ ಮುಖ್ಯಮಂತ್ರಿ ವಿವೇಚನೆ ಆಗಿದ್ರೆ ಓಕೆ, ಇದು ಹೈಕಮಾಂಡ್ ವಿವೇಚನೆ ಅಲ್ಲ, ಅದಕ್ಕೋಸ್ಕರ ವಜಾ ಮಾಡಿರೋದು. ಇದನ್ನ ಹಳೆಯದ ಕೆಲಸ, ಇದು ಓಲ್ಡ್. ಓಕೆ, ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ, ಅರಗಜಾನಂದ ಅವರೇ, ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ, ಇಷ್ಟೆಲ್ಲ ಜನಗಳಿಗೆ ಕೆಂಪಾರೆ ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ಇದೆ. ನಿಮ್ಮೆಲ್ಲರ ಸುನೀಲು, ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಇದನ್ನ ಹಳೆಯದ ಕೆಲಸ, ಇದು ಓಲ್ಡ್. ಓಕೆ, ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ, ಅರಗಜಾನಂದ ಅವರೇ, ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ, ಇಷ್ಟೆಲ್ಲ ಜನಗಳಿಗೆ ಕೆಂಪಾರೆ ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ಇದೆ. ನಿಮ್ಮೆಲ್ಲರ ಸುನೀಲು, ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಇದನ್ನ ವಿಧಾನಸಭೆಯಲ್ಲಾಯಿತು, ವಿಧಾನ ಪರಿಷತ್ನಲ್ಲೂ ಜೋರು ಚರ್ಚೆ ಆಗಿದೆ ಇದ್ರ ಬಗ್ಗೆ. ವಿಶ್ವನಾಥ್ ಒಂದು ಮಾತು ಹೇಳಿದ್ರು, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಬಾಂಬೆ ಬಾಯ್ಸ್ ಅಂತ ಬುಕ್ ಬರೆದಿಟ್ಟಿದ್ದೀನಿ, ರಿಲೀಸ್ ಮಾಡ್ತೀನಿ ಅದನ್ನ ಅಂತದ್ದು. ಎಷ್ಟು ಜನರಿಗೂ ಎದೆ ಜಲ್ ಅಂದಿರುತ್ತೋ ಗೊತ್ತಿಲ್ಲ. ಬಾಂಬೆ ಬಾಯ್ಸ್ ಅಂತ ಬುಕ್ ಬರೆದಿಟ್ಟಿದ್ದೀನಿ ಅಂದರು. ಅನೇಕ ನಾಯಕರುಗಳು ಅವರವ್ರ ಪಾರ್ಟಿ ಲೈನ್ ಪ್ರಕಾರ ಮಾತಾಡಿದ್ದಾರೆ. ಅವರ ಪೈಕಿ ರಾಜುಗೌಡ, BJP ನಾಯಕರು, ಅವ್ರು ಹೇಳಿದ್ರು ಮಹಾನಾಯಕನ ಕೈವಾಡ ಇದೆ. ರಮೇಶ್ ಜಾರಕಿಹೊಳಿ ಹತ್ರ ರಾಜೀನಾಮೆ ಕೊಡಿಸಿದ್ರು, ನಾಗೇಂದ್ರ ಆಯಿತು, ಈಗ ಇವ್ರದ್ದು ನಾಗೇಂದ್ರ ಆಯಿತು, ಈಗ ರಾಜೇಂದ್ರ ಅವ್ರದ್ದು ಬಲಿ ತಗೊಂಡ್ರು. ಇನ್ನು ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರ ಟಾರ್ಗೆಟು ಅಂತ ಹೇಳಿದ್ದಾರೆ. ಅವರ ಪಾರ್ಟಿ ಲೈನ್ ಪ್ರಕಾರ ಮಾತಾಡಿದ್ದಾರೆ. ನಾನು ಮುಂದಿನ ಸುದ್ದಿಗೆ ಹೋಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.